ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಯುತ ಮಂಜುನಾಥ್ ಭೀಮಕ್ಕನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೆಬ್ಬಳ್ಳಿಯ ಗ್ರಾಮ ಪಂಚಾಯಿತಿಯ ನಿನ್ನೆ ತಾನು ನಡೆದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ನಮಸ್ಕರಿಸುತ್ತಾ, ನಿನ್ನೆ ನಡೆದ ಈ ಚುನಾವಣೆಯ ಜಿದ್ದಾಜಿದ್ದಿನ ಕಣದಲ್ಲಿ ಅಗದಿ ಜೈವೇರಿಯಿಂದ ನಾವು ನಮ್ಮ ಸದಸ್ಯರೆಲ್ಲರೂ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನಿಮ್ಮಲ್ಲಿ ಎಲ್ಲ ಸೌಲಭ್ಯಗಳು ಜನರಿಗೆ ದೊರೆತಾ ಇದೆ ಸರ್. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯ ಏನೈತಿ ನಾವು ಎಲ್ಲನೂ ಪ್ರಾಮಾಣಿಕವಾಗಿ ಈ ಹಿಂದೆ 10 ತಿಂಗಳು ನಮ್ಮದೇ ಇತ್ತು. ನಮ್ಮ ಕಮಿಟಿದ ಅಧ್ಯಕ್ಷರಿದ್ದರು. ಈಗೂ ಕೂಡ ನಾವು ಅದೇ ಮುಂದೆ ಬರುವಂಥ ದಿನದೊಳಗೆ ಜನರಿಗೆ ಏನು ಮೂಲಭೂತ ಸೌಕರ್ಯ ಬೇಕೋ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒದಗಿಸಿಕೊಡ್ತೇನೆ ಅಂತ ನಾವೊಂದು ತಮ್ಮ ಮುಖಾಂತರ ಹೇಳೋದು ಬಯಸ್ತೀವಿ. ಆಶ್ರಯ ಮನೆ 2021-22 2ನೇ ಸಾಲಿನೊಳಗೆ ಬಂದಿದ್ದು, ಇನ್ನೂವರೆಗೂ ಯಾವ ಆಶ್ರಯ ಮನೆ ಬಂದಿದ್ದಿಲ್ಲ. ಈಗ ನಮ್ಮದೇ ಗೌರ್ಮೆಂಟ್ ಇರೋದರಿಂದ ನಮ್ಮ ಸ್ಥಳೀಯ ಶಾಸಕರ ಕಡೆ ನಾವು ಸಾಕಷ್ಟು ಬಾರಿ ಹೋಗಿ ಈಗ ಮುಂದೆ ಬರುವಂಥ ದಿನದಲ್ಲಿ ಈಗ ಚಳಿಗಾಲದ ಅಧಿವೇಶನ ಏನೈತಲ್ಲ, ಈ ಅಧಿವೇಶನ ಮುಗಿದ ತಕ್ಷಣ ನಮಗೆ ಆಶ್ರಯ ಮನೆ ಕೊಡ್ತೇವೆ ಅಂತೇಳಿ ಒಂದು ಭರವಸೆ ಹೇಳಿದ್ದಾರೆ. ಈಗ 15ನೇ ಹಣಕಾಸು ಯೋಜನೆಯಲ್ಲಿ ಏನಾದರೂ ಕೆಲಸ ಮಾಡಿದೆ ಸರ್? ನಮ್ಗೆ ಅನುದಾನ ಬರಲಿಲ್ಲ ಹಿಂದಿನ ಸರ್ಕಾರದೊಳಗೆ. ಹೀಗಾಗಿ ಅನುದಾನ ಕೊರತೆ ಇರೋದ್ರಿಂದ ಅಭಿವೃದ್ಧಿ ಮಾಡುವಲ್ಲಿ ಕುಂಠಿತ ಆಗೈತೆ. ಇನ್ನು ಮುಂಬರುವಂಥ ದಿನದಲ್ಲಿ ನಮ್ಮದೇ ಸರ್ಕಾರ ಐತಿ, ಅದನ್ನು ಮಾಡಿಕೊಡುವಂಥ ಭರವಸೆ ಜನರಿಗೆ ಕೊಟ್ಟೇವೆ, ಅದನ್ನು ನೆರವೇರಿಸ್ತೇವೆ. ಶಾಸಕರ ಸಲಹೆ ಮಾರ್ಗದರ್ಶನದಲ್ಲಿ ನೀವು ಕೆಲಸ ನಮ್ಮ ಶಾಸಕರ ಸಲಹೆ ಮಾರ್ಗದಲ್ಲೇ ನಾವು ಕೆಲಸ ಮಾಡ್ತೀವಿ. ನಮ್ಮ ಶಾಸಕರು ಸ್ಥಳೀಯವಾಗಿ ಇರಲಿಲ್ಲ ಅಂದರೂ ಕೂಡ ಅವ್ರನ್ನ ಪ್ರಚಂಡ ಬಹುಮತದಿಂದ ಮನೆಗೊಬ್ಬ ವಿನಯ ಕುಲಕರ್ಣಿಗೆ ಅವ್ರು ಆರಿಸಿ ತಂದಿದ್ದೇವೆ. ಅವರು ಅದನ್ನು ಭರವಸೆಯನ್ನು ನಾವು ಏನು ಅವರಿಗೆ ಒಂದು ಬೆಂಬಲವನ್ನು ಸೂಚಿಸಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ನಮಗೆ ಪೂರಕವಾಗಿ ಹಂತವಾಗಿ ಅನುದಾನ ಆಲ್ರೆಡಿ ಕೊಡಕತ್ತಾರೆ, ಮುಂದೂ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ನೀವೀಗ ಅಧ್ಯಕ್ಷರಾಗಿ ಆಯ್ಕೆ ಇರೋದ್ರಿಂದ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಲ್ಲ ಶಾಲೆಗಳು, ಆಮೇಲೆ ಅಂಗನವಾಡಿಗಳಿಗೆ ವಿಸಿಟ್ ಮಾಡ್ತೀವಿ ಸರ್? ಮಾಡ್ತೀವಿ. ನಮ್ಮ ಉದ್ದೇಶ ಏನು, ಮೊದಲು ಮೂಲಭೂತ ಸೌಕರ್ಯ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಶಾಸಕರು ಕೂಡ ಅವರೇ, ನಾವು ಕೂಡ ಅದರ ರಂಗದೊಳಗೆ ಬಂದವು. ಈಗ ನಿಮ್ಮಲ್ಲಿ ಸ್ಮಶಾನ ಅಭಿವೃದ್ಧಿ ಯಾವ ರೀತಿ ಇದೆ ಸರ್? ಸ್ಮಶಾನ ಅಭಿವೃದ್ಧಿ ಆಲ್ರೆಡಿ ನಾವು ಬಂದ ಮೇಲೆ ಸ್ವಲ್ಪ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕಂಟಿ ಕಳಿಸೋದು. ಈಗ ಮಂತಾನೆ ಈಗ 1 ತಿಂಗಳ ಹಿಂದೆ ಆಲ್ರೆಡಿ ಎಲ್ಲ ಸ್ಮಶಾನದೊಳಗೂ ಕಂಟಿ ಕಳಿಸಿ ಮತ್ತು ಫಾರೆಸ್ಟರ್ನ ಕರೆಸಿ ಒಂದು ಸಸಿ ನಡೆಸುವ ಕಾರ್ಯಕ್ರಮವನ್ನು ಎಲ್ಲ ಮಾಡಿದ್ದೇವೆ. ಅಲ್ಲಿ ಲೈಟಿನ ವ್ಯವಸ್ಥೆ ಇದೆ ಸರ್? ಇಲ್ಲ, ಅದನ್ನು ಬೀದಿ ಲೈಟ್ಗಳನ್ನು ಹಾಕಿದ್ದೇವೆ. ಈಗ ಮುಂಬರುವಂಥ ದಿನದಲ್ಲಿ ಮೊನ್ನೆ ಶಾಸಕರು ಕೂಡ ಮಾತಾಡಿದ್ವಿ, ಅಲ್ಲೊಂದು 2 ಹಾಯ್ ಮಾಸ್ಕ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ, ಅಲ್ಲಿ ಬರ್ನಿಂಗ್ ಪಾಯಿಂಟ್ ಅದು ಮಷಿನ್ ಹಾಕಲಿಕ್ಕೆ ವ್ಯವಸ್ಥೆ, ಆ ವ್ಯವಸ್ಥೆ ಎಲ್ಲ ನಮ್ಮ ಶಾಸಕರಿಗೆ ಹೇಳಿದ್ದೇವೆ. ನೆಕ್ಸ್ಟ್ ಅದೊಂದು ಮಾಡಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಮಂಜುನಾಥ್ ಭೀಮಕ್ಕನವರು ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಅವರು ಅಧ್ಯಕ್ಷರಾಗಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ, ಅವ್ರ ತಂದೆ ತಾಯಿ ಆಶೀರ್ವಾದ ಮತ್ತು ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ ಎಲ್ಲ ಒಂದು ಆಶೀರ್ವಾದದಿಂದ ಅಧ್ಯಕ್ಷರಾಗ್ಯಾರ. ಹೆಬ್ಬಳ್ಳಿ ಗ್ರಾಮದಾಗ ಇವರು ಒಳ್ಳೆಯ ಯೋಗ್ಯ ಅಧ್ಯಕ್ಷರಾಗ್ಯಾರ ಅನ್ನೋವಂಥದ್ದು ನಮ್ಮ ಹೆಬ್ಬಳ್ಳಿ ಗ್ರಾಮದಾಗ ಸುತ್ತಮುತ್ತಲ ಹಳ್ಳಿಯವರು ಸಹಿತ ಇವ್ರ ಹೆಸರು ಐತಿ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಇವರ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ನಮ್ಗೆ ಹವ್ಯಾಸ ಕಂಡು ಬಂದೈತಿ. ಇವ್ರ ಮನೆಗೆ ಬಂದು SB ನ್ಯೂಸಿನ ಧನ್ಯವಾದಗಳು.